ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದ. ಹಾಯ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MG ಸಿರಿ ವ್ಲಾಗ್. ಸೊ ತುಂಬ ದಿನ ಆಯಿತು ವ್ಲಾಗ್ ಬಿಟ್ಟು, ಯಾಕಂದರೆ ನನ್ನ ಫೋನಲ್ಲಿ ತುಂಬ ಸ್ಟೋರೇಜ್ ಫುಲ್ಲಾಗಿ ಹೋಗಿದೆ. ಒಂದು ವ್ಲಾಗ್ ಬಿಟ್ಟು ಇನ್ನೊಂದು ವ್ಲಾಗ್ನ ಎಡಿಟ್ ಮಾಡೋಷ್ಟು ಸ್ಪೇಸ್ ಇಲ್ಲ ನನ್ನ ಫೋನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ, ವೆಯ್ಟ್ ಮಾಡಿ ಆ್ಯಂಡ್ ನೀವು ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ಸೊ ನಾನು ನಮ್ಮ ಡ್ಯಾಡಿ ಸ್ಯಾಟರ್ಡೇ ಟೆಂಪಲ್ಗೆ ಹೋಗಿದ್ರಿ ಇಬ್ಬರೇ. ಸೊ ಅಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ನೋಡಿ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಈಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಈವ್ನಿಂಗ್ ಅಮ್ಮ ಪಾಡ್ತಾ ಬಂದಿದ್ರು. ಸೊ ಹಾಗಾಗಿ ಆಚೆ ಹೋಗೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂದ್ಬಿಟ್ಟು ನಾವೆಲ್ಲ ಮೋಮೋಸ್ ತಿನ್ನೋಕ್ಕೆ ದಿಪ್ಸಂದ್ರಕ್ಕೆ ಹೋಗ್ತಾಯಿದ್ರಿ. ಸೊ ಬನ್ನಿ. ಒಂದು ಲಡ್ಡು, ಒಂದು ಅಡಿಕೆ, ಒಂದು ಆ್ಯಪಲ್ ಕೇಕ್ ತಾನೆ. ಹಲೋ 15 ಏಜ್ 15 ಇದು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ಹಿಂದಿನ ದಿನ. ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ ಮಮ್ಮಿ ಡ್ಯಾಡಿ ಮಾಡ್ತಿದ್ರು. ಅಂದರೆ ತೋಲ್ ಮಾಲೆ ಇದೆಲ್ಲ ಕಟ್ತಿದ್ರು. ಸಿಂಧು ಸ್ನ್ಯಾಕ್ಸ್ ಆಲೂ ಕಬಾಬ್ ಮಾಡಿದ್ಲು. ನಾನು ಡಿನ್ನರ್ಗೆ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಹೂವು ಎಲ್ಲ ಹಾಕ್ತಿದ್ರು ದೇವ್ರಿಗೆ. ಸೊ ಈ ಲಕ್ಷ್ಮಿ ಬಂದುಬಿಟ್ಟು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಕೋರಿಸಿದ್ರು. ಸೊ ಅದೇ ನೆಕ್ಸ್ಟ್ ವೀಕಲ್ಲೇ ಹಬ್ಬ ಆಯ್ತಲ್ಲ. ಸೊ ಹಾಗಾಗಿ ಹಬ್ಬ ಮುಗಿಸ್ಕೊಂಡು ಆದಮೇಲೆ ಎತ್ತನ ಅಂತಿತ್ತು. ಆ್ಯಂಡ್ ದೇವ್ರಿಗೆ ಡೆಕೋರೇಷನ್ ಎಲ್ಲ ಆದಮೇಲೆ ಮಮ್ಮಿ ಮತ್ತು ಸಿಂಧು ಆಚೆ ನೀರೆಲ್ಲ ಹಾಕಿ ತೊಳೆದು ರಂಗೋಲಿ ಹಾಕ್ತಾ ಇದ್ದಾರೆ. ಮೈ ಚಾನೆಲ್ MG ಸಿರಿ ವ್ಲಾಗ್. ಸೊ ಇವತ್ತು ಯುಗಾದಿ ಆ್ಯಂಡ್ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಕೆಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಫಸ್ಟು ಹೇರ್ ಸೆಟ್ ಮಾಡ್ಕೊಂಬಿಡೋಣ, ಕೆಳಗೆ ಹೋಗೋಣ, ಆಮೇಲೆ ಬಂದು ರೆಡಿ ಆಗೋಣ. ಸೊ ಕೆಳಗೆ ಹೋಗ್ಬಿಟ್ಟು ಸೊ ಕೆಳಗೆ ಬಂದೆ. ಮಮ್ಮಿ ಪೂಜೆ ಮಾಡ್ತಿದ್ದಾರೆ, ಡ್ಯಾಡಿ ಕುಕ್ಕಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಡ್ಯಾಡಿ ಕೂಡ ಹೆಲ್ಪ್ ಮಾಡ್ತಾರೆ ಕುಕ್ಕಿಂಗಲ್ಲಿ. ನಮ್ಮ ಡ್ಯಾಡಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇನ್ನು ಮುಂದೆ ನಮ್ಮ ಡ್ಯಾಡಿ ಜೊತೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದೆಲ್ಲ ರೆಸಿಪಿ ಬೇಕು ಅಂತ ನಾನು ನಮ್ಮ ಡ್ಯಾಡಿ ಜೊತೆ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಹಬ್ಬದ್ದು ಅಡುಗೆ ತುಂಬ ಚೆನ್ನಾಗಿತ್ತು. ಹಬ್ಬದ ಸ್ಪೆಷಲ್ ಮಾಡಿದ್ರಿ. ಸೊ ಪೂಜೆ ಎಲ್ಲ ಆಯಿತು. ಮೂವರು ಸೇರ್ಕೊಂಡು ಬೇಗ ಬೇಗ ಕುಕ್ಕಿಂಗ್ ಮಾಡ್ತೀವಿ. ಸೊ ದಟ್ ಬೇಗನೂ ಆಗುತ್ತೆ ಆ್ಯಂಡ್ ಬೇಗ ಟೆಂಪಲ್ಗೂ ಹೋಗ್ಬೋದು ಅಂತ. ಆ್ಯಂಡ್ ನಾನೆಲ್ಲ ವೀಡಿಯೋಸೂ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮದು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಶಿಫ್ಟಿಂಗ್ಸ್ ಎಲ್ಲ ಮುಗ್ದಾದ್ಮೇಲೆ ನಮಗೂ ಟೈಮ್ ಬೇಕಾಗಿತ್ತು. ಸೊ ಹಾಗಾಗಿ ಈಗ ರೆಡಿ ಆಗೋಣ. ಫಸ್ಟ್ ಹೋಗಿ ಫೇಸ್ ವಾಶ್ ಆಯಿತು. ಸೊ ನಾನಿವಾಗ ಈ ಕಲರ್ ಸ್ಯಾರಿ ಹಾಕ್ಕೊತೀನಿ. ಆಲ್ರೆಡಿ ಡ್ರೇಪ್ ಮಾಡಿದ್ದೀನಿ ಪಿನ್ನು. ಡ್ಯಾಮ್ ಸ್ಯಾರಿ ಡ್ರಿಪ್ಪಿಂಗ್ ಹೆಂಗೆ ಕಾಣಿಸ್ತದೆ. ಸೊ ಜ್ಯುವೆಲ್ರಿ ಹಾಕ್ಕೊಂಡ
ಸೊ ಹಬ್ಬ ಎಲ್ಲ ಆಯಿತು ಆ್ಯಂಡ್ ಮನೇಲೇ ನಾನು ಸೇರ್ಕೊಂಡು ಪಾನಿಪುರಿ ಮಾಡಿದ್ರಿ ತುಂಬ ತಿನ್ನಬೇಕು ಅನಿಸುತ್ತೆ. ಸೊ ಹಾಗಾಗಿ ಇದ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಒಂದು ಸ್ಮಾಲ್ ವ್ಲಾಗು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಇನ್ನು ಮುಂದೆ ಬರ್ತಾ ಬರ್ತಾ ನಿಮಗೆ ನಮ್ಮ ಮನೆ ಗೃಹ ಪ್ರವೇಶದ್ದು ಆ್ಯಂಡ್ ಎಷ್ಟೊಂದು ಫಂಕ್ಷನ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ನನ್ನ ವ್ಲಾಗಿಗೋಸ್ಕರ ಕಾಯ್ತಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕೇಳಿದ್ರು, ಯಾಕೆ ನೀವಿನ್ನ ಏನೂ ಅಪ್ಲೋಡ್ ಮಾಡ್ತಿಲ್ಲ, ನಾವು ವೆಯ್ಟ್ ಮಾಡ್ತಾಯಿದ್ದೀರಿ, ಬೇಗ ಅಪ್ಲೋಡ್ ಮಾಡಿ ಅಂತ. ಸೊ ಸಾರಿ, ಎಲ್ರಿಗೂ ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ. ಇನ್ಮೇಲೆ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಟೈಮ್ ಸಿಕ್ಕಿದಾಗೆಲ್ಲ ಎಡಿಟ್ ಮಾಡಿಬಿಟ್ಟು ಆದಷ್ಟು ಬೇಗ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ರಿಗೂ ವೆಯ್ಟ್ ಮಾಡ್ತಾ ಇರ್ಬೋದು ನಮ್ಮ ಮನೆ ಹೇಗಿದೆ, ಹೇಗೆಲ್ಲ ಮಾಡಿದ್ರಿ ನಾವು ಗೃಹ ಪ್ರವೇಶ ಅಂತ. ಆ್ಯಂಡ್ ಮುಂದೆ ಬರ್ತಿರೋ ವೀಡಿಯೋಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ. ನಾವು ಪ್ರತಿ ಒಂದು ಮೂಮೆಂಟ್ ಕೂಡ ಎಂಜಾಯ್ ಮಾಡಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.